ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂದರೆ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ 3 ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಸಬ್ಜೆಕ್ಟ್ ಬಯೋ ಆಗಿರುತ್ತೆ. ನಾಳೆ ಎಕ್ಸಾಮ್ ಇದೆ ಎಲ್ಲರಿಗೂ ಕೂಡ, ಹಾಗಾಗಿ ಇವತ್ತು ಫುಲ್ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ರೀಸನ್ ಇಷ್ಟೇ ಮಕ್ಕಳೇ, ಪ್ರಿಪೇಟರಿ ಎಕ್ಸಾಮ್ ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸ್ ಕಂಪ್ಲೀಟ್ ಆಗಿದೆ. ಅವೆಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದ ಹಾಗೆ ಈ ಮಾಡೆಲ್ ಕ್ವಶನ್ ಪೇಪರ್ನಿಂದ ಸುಮಾರು ಒಂದು 3 ಮಾಡೆಲ್ ಕ್ವಶನ್ ಪೇಪರ್ನಿಂದ ಒಂದು 35-40 ಮಾರ್ಕ್ಸ್ ಅಷ್ಟು ರಿಪೀಟ್ ಆಗ್ತಾ ಇದೆ ಪ್ರಶ್ನೆಗಳು. ಹಾಗಾಗಿಯೇ ಈ ಒಂದು ಕೆಲಸವನ್ನು ಮಾಡುತ್ತಿರುವಂಥದ್ದು. ಬನ್ನಿ ಈಗ, ಈವನ್ ಇನ್ ಅಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ ಸೀಡ್ಸ್ ಸೆಟ್ಟಿಂಗ್ ಈಸ್ ಅಸ್ಯೂಡ್ ಇನ್ ಡ್ಯಾಶ್ ಅಂತ ಇದೆ. ಕ್ಯುಮಿಲಿನ್ ಅಂತ ಅನ್ನುವಂಥದ್ದು ಇದು ಮತ್ತೆ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಇದೆ. ಸ್ಟೇಟ್ಮೆಂಟ್ ಯಾವುದು ಟ್ರೂ ಅಂತ ಹೇಳಿದರೆ ಇಲ್ಲಿ ಏನಂತೀರ ತಾವುಗಳು, ಆಪ್ಷನ್ ಡಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಸ್ಟೇಟ್ಮೆಂಟ್ 1 ಇದೆ, ಸ್ಟೇಟ್ಮೆಂಟ್ 2 ಇದೆ. ಆಯಿತಾ, ಇದರಲ್ಲಿ ತಾವುಗಳು ನೋಡೋದಾದರೆ ಏನಂತೀರ ತಾವುಗಳು, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅನ್ನುವಂಥದ್ದು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಜೆನಿ ಲೊಕೇಟೆಡ್ ವೆರಿ ಕ್ಲೋಸ್ ಟು ಒನ್ ಅನದರ್ ಆನ್ ಸೇಮ್ ಕ್ರೋಮೋಸೋಮ್ ಟ್ರೆಂಡ್ ಟು ಬಿ ಟ್ರಾನ್ಸ್ಮಿಟೆಡ್ ಆ್ಯಂಡ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲಿಂಕ್ಡ್ ಜಿನಿಸ್ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಇದು ಕೂಡ ರಿಪೀಟೆಡ್ ಆಗಿರುವಂತಹ ಕ್ವಶನ್ ಆಗಿರುತ್ತೆ ಮಕ್ಕಳೇ. ನೋಡಿ, ರಿಪೀಟೆಡ್ ಕ್ವಶನ್ ಅಂತ ಹೇಳಿದರೆ ಇಟ್ ಈಸ್ ಅಂಡರ್ಸ್ಟುಡ್. ನಿಮಗೆ ಏನು ಅಂಡರ್ಸ್ಟುಡ್ ಹೇಳಿ ನೋಡೋಣ. ಇದು ಇಂಪಾರ್ಟೆಂಟು ಅಂತ ಪದೇ ರಿಪೀಟ್ ಆಗ್ತಾ ಇದೆ, ಪದೇ 4 ಮಾರ್ಕ್ಸು 5 ಮಾರ್ಕ್ಸು. ಆಯಿತಾ, ಯಾಕಂದರೆ ನಾವು ಕರೆಕ್ಟಾಗಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಕೆಮಿಸ್ಟ್ರಿ ಫಿಸಿಕ್ಸ್ ಇಟ್ಕೊಂಡು ಪ್ರಿಪೇಟರಿ ಜೊತೆ ಟ್ಯಾಲಿ ಮಾಡಿದಾಗ ಪಾರ್ಟ್ ಏನೇ ಸುಮಾರು ನಿಮಗೆ 8 ಮಾರ್ಕ್ಸಿಂದು ರಿಪೀಟ್ ಆಗಿದೆ ಕ್ವಶನ್ಸು. ಪಾರ್ಟ್ ಎಯಿಂದ ಸೇಮ್ ಆ್ಯಸ್ ಇಟ್ ಈಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇತ್ತಲ್ವಾ, ಪಾರ್ಟ್ ಎನಲ್ಲಿ 8 ಮಾರ್ಕ್ಸ್ ಬಂದಿದೆ. 20ಕ್ಕೆ 8 ಬಂದರೆ ಯು ಆರ್ ಗ್ರೇಟ್ ಮ್ಯಾನ್. 50% ಲೆಕ್ಕ ಅದು. 10 ಮಾರ್ಕ್ಸ್ ಇಟ್ಕೊಳ್ಳಿ ಮತ್ತೇನು. ಆಯಿತಾ, ಅಬ್ಸರ್ವ್ ದಿ ಫಾಲೋಯಿಂಗ್ ಡಯಾಗ್ರಾಮ್ ಅಂತಿದೆ, ಒಂದು ಚಿತ್ರ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 7 ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾಂಟ್ಸ್ ಡಸ್ ನಾಟ್ ಪೊಸೆಸ್ ಏನ್ರಿ ಇದು ಜೆನಿಕ್ ಪ್ರಾಪರ್ಟೀಸಾ, ಜೆನಿಕ್ ಪ್ರಾಪರ್ಟೀಸ್ ಇರಬೇಕು. ಆಯಿತಾ, ನೋಡಿ ವಿದ್ಯಾರ್ಥಿಗಳೇ, ಯಾರ ಹತ್ರ ಇನ್ನೂ ಮಾಡಲ್ ಕ್ವಶನ್ ಪೇಪರ್ 1, 2, 3 ಹಾರ್ಡ್ ಕಾಪಿ ಇಲ್ವೋ, ಹಾರ್ಡ್ ಕಾಪಿ ಅಂತ ಹೇಳಿದರೆ ಮಕ್ಕಳೇ ಜೆರಾಕ್ಸ್ ಕಾಪಿ ಅಂದರೆ ಪ್ರಿಂಟೆಡ್ ಕಾಪಿ ಕೈಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ಹಾರ್ಡ್ ಕಾಪಿ ಅಂತ ಕರಿತೀವಿ. ಇಟ್ಕೊಳ್ಳಿ, ಎಕ್ಸಾಮ್ಗಿಂತ ಮುಂಚೆ ಪ್ರಿಂಟನ್ನು ತಕ್ಕೊಳ್ಳಿ. ಎಲ್ಲ ಆನ್ಸರ್ಸನ್ನು ರೆಡಿಯಾಗಿ ಮಾಡಲ್ 3. ಆಯಿತಾ, ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1, 3, 5 ಈ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9 ನೋಡೋಣ. ಡ್ಯೂರಿಂಗ್ ಸೀವೇಜ್ ಟ್ರೀಟ್ಮೆಂಟ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಆ್ಯನ್ ಐರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ, ಕ್ವಶನ್ ನಂಬರ್ 10 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫೀಚರ್ ಆಫ್ ಪ್ಲಾಸ್ಮಿಡ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಸಿಂಗಲ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 11 ಮೈ ಡಿಯರ್ ಚಿಲ್ಡ್ರನ್, ಆಗ್ರೋಬ್ಯಾಕ್ಟೀರಿಯಮ್ ಟುಮಿಫೆಸಿನ್ಸ್ ಈಸ್ ಯೂಸ್ಡ್ ಆ್ಯಸ್ ಅ ವೆಕ್ಟರ್ ಫಾರ್ ಕ್ಲೋನಿಂಗ್ ಜೆನಿಸಿಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರು ಆಪ್ಷನ್ ಎ ಆಗಿರುತ್ತೆ, ಪ್ಲ್ಯಾಂಟ್ಸ್ ಅನ್ನುವಂಥದ್ದು. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಐಡೆಂಟಿಫೈಯಿಂಗ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. 4 ಲೈನ್ಗಳಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದದ್ದು ಆಪ್ಷನ್ ಬಿ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಕ್ವಶನ್ ನಂಬರ್ 13 ನೋಡೋಣ. ದಿ ಕರೆಕ್ಟ್ ಆರ್ಡರ್ ಆಫ್ ವೇರಿಯಸ್ ಲೆವೆಲ್ಸ್ ಆಫ್ ಬಯಾಲಜಿಕಲ್ ಆರ್ಗನೈಸೇಷನ್ ಇನ್ ಆನ್ ಎಕೋಸಿಸ್ಟಮ್ ಇಸ್ ಡ್ಯಾಶ್ ಅಂತ ಇದೆ. ಮೊದಲು ಆರ್ಗನೈಸಮ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್, ಬಯೋ. ಇದು ಸರಿಯಾದದ್ದು. ಕ್ಲಿಯರ್. ಬನ್ನಿ ಈಗ ನಾವು ಮುಂದೆ ಹೋಗವ. ಕ್ವಶನ್ ನಂಬರ್ 14 ದ ರೇಟ್ ಆಫ್ ದಿ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಪ್ರೊಡ್ಯೂಸರ್ ಇಸ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಡಿ ಇದೆ ಅಲ್ವಾ, ಗ್ರಾಸ್ ಪ್ರೈಮರಿ ಪ್ರಾಡಕ್ಟಿವಿಟಿ, ಅದು ರೈಟ್ ಆನ್ಸರ್. ಆ್ಯಸ್ ಪರ್ ದ ಸ್ಪೀಸೀಸ್ ಇನ್ವೆಂಟರಿ 70% ಆಫ್ ದ ಸ್ಪೀಸೀಸ್ ರೆಕಾರ್ಡ್ಸಸ್ ಆರ್ ಡ್ಯಾಶ್ ಅಂತ ಇದೆ, ಅನಿಮಲ್ಸ್ ಅಂತ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ. ಎಲ್ಲರಿಗೂ ಕೂಡ ಈಸಿಯಾಗಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿದ್ದಾವೆ. ಇದು ಕೂಡ ರಿಪೀಟ್ ಆಗಿರುವಂಥದ್ದು ನೋಡಿದ್ದೀವಿ ನಾವು ಇದರಲ್ಲಿ, ಕೆಮಿಸ್ಟ್ರಿನಲ್ಲಿ, ಇದರಲ್ಲಿ ಫಿಸಿಕ್ಸಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳೇ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಪಾರ್ಟ್ ಎ ಆಲ್ಸೋ. ಆಯಿತಾ, ನೋಡಿ, ಬ್ಲಾಸ್ಟೋಸೈಟ್ಸ್ ಅನ್ನುವಂಥದ್ದು ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ, ನಂತರದಲ್ಲಿ ಪ್ರೈಮರಿ ಲಫೈಡ್ ಆರ್ಗನ್ ಅಂತ ಇದೆ. ಇವೆಲ್ಲ ಓದಲಿಕ್ಕೆ ಬರಲ್ಲ, ಯಾಕಂದರೆ ನಮಗೆ ವಿ ನೆವರ್
ಯಾವತ್ತೂ ಕೂಡ ಪ್ರೊನೌನ್ಸಿಯೇಷನ್ ಮಾಡಲಿಲ್ಲ, ಹೌದಲ್ವಾ? ಹಾಗಾಗಿ ವಿದ್ಯಾರ್ಥಿಗಳೇ ಸ್ವಲ್ಪ ತೊಂದರೆ ಆಗುತ್ತೆ ಕೆಲವೊಮ್ಮೆ ಓದುವ ಸಮಯದಲ್ಲಿ, ಪ್ರೊನೌನ್ಸಿಯೇಷನ್ ಕ್ಷಮಿಸಿ. ಪಾರ್ಟ್ ಬಿ ಕೂಡ ಆ ಒಂದು ವಿಡಿಯೋದಲ್ಲಿ ನಾವು ಕೇವಲ ಪಾರ್ಟ್ ಎ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ 1 ಮಂತ್ ಬಿಫೋರು. ಈಗ ನಿಮಗೆ ಸಂಪೂರ್ಣವಾಗಿ ಪಾರ್ಟ್ ಎ ಬಿ ಸಿ ಡಿ ಅಂತ ಎಲ್ಲಿ ಇದೆ ಅಲ್ವಾ, ಈವರೆಗೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ ಅವರಿಗೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಗಿವ್ ರೀಸನ್ಸ್ ಅಂತ ಇದೆ, 2 ಮಾರ್ಕ್ಸ್ ಕ್ವಶನ್ಸ್ ಪಾರ್ಟ್ ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಪಲ್ ಆ್ಯಂಡ್ ಕ್ಯಾಶ್ಯೂ ಆರ್ ನಾಟ್ ಕಾಲ್ಡ್ ಟ್ರೂ ಫ್ರೂಟ್ಸ್ ಅಂತ ಇದೆ. ಹೌದಾ? ದೀಸ್ ಫ್ರೂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ಥಲಾಮಸ್ ಅದರ್ ದ್ಯಾನ್ ಓವರಿ ಅಂತ. ಕ್ಲಿಯರ್. ಮೆನ್ಷನ್ ಎನಿ 2 ಇವೆಂಟ್ಸ್ ದಟ್ ಆರ್ ಏನಿದು ಇನ್ಹ್ಯಾಬಿಟೆಡ್ ಬೈ ದಿ ಇಂಟೇಕ್ ಆಫ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಇನ್ ವುಮೆನ್ಸ್ ಅಂತ ಇದೆ. ಆಯಿತಾ? ಇದಕ್ಕೆ ಸರಿಯಾದ ಉತ್ತರ ಬಂದು 2 ಪಾಯಿಂಟ್ಸ್ ಇದೆ. ಐಡೆಂಟಿಫೈ ದ ಸಿಂಬಲ್ಸ್ ಯೂಸ್ಡ್ ಇನ್ ದಿ ಪೆಡಿಗ್ರಿ ಅನಾಲಿಸಿಸ್ ಅಂತ ಇದೆ. ಕ್ಲಿಯರ್. ಕ್ವಶನ್ ನಂಬರ್ 24 ನೋಡ್ತಾ ಹೋಗೋಣ ನಾವು. ಡ್ರಾ ದಿ ನೀ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್ ಅಂತ ಇದೆ. ತಾವುಗಳು ಈ ಚಿತ್ರವನ್ನು ಬರಿಬೇಕು ಎಕ್ಸಾಮಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ, ಟಿಕ್ ಹಾಕೊಂಡು ರೈಟಾಗಿ. ಸ್ಟೇಟ್ ದಿ ಎವಲ್ಯೂಷನ್ ರಿಲೇಷನ್ಶಿಪ್ ಗಿವಿಂಗ್ ರೀಸನ್ ಬಿಟ್ವೀನ್ ದ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಪೊಟ್ಯಾಟೊ ಅಂತ ಇದೆ. ಸ್ವೀಟ್ ಪೊಟ್ಯಾಟೊ ಹಾಗೂ ಪೊಟ್ಯಾಟೊ ನಡುವಿನ ಡಿಫ್ರೆನ್ಸ್ ಬಿಟ್ವೀನು ಎವಲ್ಯೂಷನರಿ ರಿಲೇಷನ್ಶಿಪ್ ಡಿಫ್ರೆನ್ಸ್ ಬಿಟ್ವೀನನ್ನು ಬರೀರಿ ಅಂತ. ಸ್ವೀಟ್ ಪೊಟ್ಯಾಟೊ ಈಸ್ ಎ ಡಾಟ್ ಮಾಡಿಫಿಕೇಷನ್ ಆ್ಯಂಡ್ ದ ಪೊಟ್ಯಾಟೊ ಈಸ್ ಎ ಸ್ಟಮ್ ಮಾಡಿಫಿಕೇಷನ್. ಇದೇನು ರೀ ಇದು? ರೂಟ್ ಅದು, ಸಾರಿ. ಸ್ವೀಟ್ ಪೊಟ್ಯಾಟೊ ಈಸ್ ಎ ರೂಟ್ ಮಾಡಿಫಿಕೇಷನ್ ಆ್ಯಂಡ್ ಪೊಟ್ಯಾಟೊ ಈಸ್ ಎ ಸ್ಟಮ್ ಮಾಡಿಫಿಕೇಷನ್. ಡಿಫ್ರೆನ್ಸ್ ಬಿಟ್ವೀನ್ ಬರೀತಾ ಇದ್ರು. ಬೋತ್ ಸ್ಟ್ರಕ್ಚರ್ಸ್ ಡಿಫರ್ ಇನ್ ದೇರ್ ಒರಿಜಿನ್ ಆ್ಯಂಡ್ ಸ್ಟ್ರಕ್ಚರ್. ದೇ ಎವಾಲ್ವ್ಡ್ ಟುವರ್ಡ್ಸ್ ಎ ಕಾಮನ್ ಫಂಕ್ಷನ್ ಆಫ್ ಸ್ಟೋರಿಂಗ್ ಫುಡ್ ಮೆಟೀರಿಯಲ್ಸ್. ಹೌದಲ್ವಾ? ಇದನ್ನೆಲ್ಲ ಬರೀತೀರಾ ನೀವು. ಡಿಸ್ಕಸ್ ದಿ ರೋಲ್ ಆಫ್ ಫಂಗೈ ಆ್ಯಸ್ ಬಯೋ ಫರ್ಟಿಲೈಸರ್ಸ್ ಅಂತ ಇದೆ. ಇದು ಕೂಡ 100% ಬರೀತೀರಾ ನೀವು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ಬನ್ನಿ ಈಗ ರೈಟ್ ಎನಿ 2 ಅಡ್ವಾನ್ಸ್ಡ್ ಟೆಕ್ನಿಕ್ ಯೂಸ್ಡ್ ಇನ್ ಎಕ್ಸ್ ಸೇತು ಕಾನ್ವರ್ಸೇಷನ್ ಅಂತ ಇದೆ. ಇದು ನಾನು ನೋಡ್ದಂಗೆ ಬಹಳ ಸಲ ಬಂದಿರುವಂತಹ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಓದ್ಕೊಳ್ಳಿ. ನಾನು ಹೇಳ್ತೀನಲ್ವ, ನಾನು 2 ಸೆಟ್ ಆಫ್ ಕ್ವಶನ್ ಪೇಪರ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಫ್ರೀಯಾಗಿ PDF ಕಾಪಿ ಕೂಡ ಇದೆ. ಆ ಒಂದು ವಿಡಿಯೋದ ನೆನ್ನೆ ಅಪ್ಲೋಡ್ ಮಾಡಿಕೊಟ್ನಲ್ವ, ಅದ್ರ ಕೆಳಗಡೆ ಹೋಗಿ ಬಯೋನ 4-3 ಕ್ವಶನ್ ಪೇಪರ್ಸ್ಗಳಿದ್ದಾವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸಾಲ್ವ್ ಮಾಡಿ, 100% ಹೆಲ್ಪ್ ಆಗುತ್ತೆ ನಿಮಗೆ. ರೈಟ್ ಎನಿ 2 ಅಡ್ವಾನ್ಸ್ಡ್ ಟೆಕ್ನಿಕ್ ಯೂಸ್ಡ್ ಇನ್ ದಿ ಎಕ್ಸ್ ಸೇತು ಕಾನ್ವರ್ಸೇಷನ್ ಅಂತ ಇದೆ. ಇಲ್ಲಿ 3 ಇದೆ, ಯಾವುದಾದ್ರೂ 2 ಬರೆದ್ರೆ ಸಾಕು, ಯಾಕಂದರೆ ಇರೋದೇ 2 ಮಾರ್ಕ್ಸ್ ಅಲ್ವಾ. ಪಾರ್ಟ್ ಸಿಯಲ್ಲಿ ನೋಡೋಣ ನಾವೀಗ. ಡ್ರಾ ಎನಿ ಡಯಾಗ್ರಾಮ್ ಅಂತ ಇದೆ. ಇದಕ್ಕೆ 3 ಮಾರ್ಕ್ಸು ಬರ್ತಾ ಹೋಗುತ್ತೆ ನಿಮಗೆಲ್ಲರಿಗೂ ಕೂಡ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಆಗಿರುತ್ತೆ. ಈ ಚಿತ್ರ ನೀವು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಹಾಕೊಂಡು ಕಲೀರಿ. ನೇಮ್ ದಿ ಪಿಟ್ಯೂಟರಿ ಆ್ಯಂಡ್ ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ ಇನ್ವಾಲ್ವ್ಸ್ ಇನ್ ಸ್ಪರ್ಮೆಟೋಜೆನಿಸಿಸ್ ಅಂತ ಇದೆ. ತಾವುಗಳು ಈಸಿಯಾಗಿ ಇದನ್ನು ರೆಡಿ ಆಗ್ಬೋದು. ಆಯಿತಾ? ಬಹಳ ಈಸಿಯಾಗಿರುವಂಥ ಕ್ವಶನ್ನು. ವಾಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಇದೆ. ಮೆನ್ಷನ್ ಎನಿ 2 ಮೆಡಿಕಲ್ ಗ್ರೌಂಡ್ಸ್ ಆನ್ ವಿಚ್ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಟರ್ಮಿನೇಟೆಡ್ ಅಂತ ಇದೆ. ನೋಡಿ, ಇದು ಬರೀತೀರಾ ನೀವು, ಈಸಿ ಬಿಡ್ರ. ಕ್ವಶನ್ ನಂಬರ್ 13 ನೋಡೋಣ. ಇದು ಇಲ್ಲಿವರೆಗೆ ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಇದು 29-30 ಕ್ವಶನ್ ಭಾಳ ಇಂಪಾರ್ಟೆಂಟು. ಮುಂದಿನ ಕ್ವಶನನ್ನು ನೋಡ್ಕೊಳ್ಳಿ, ಜೊತೆಗೆ ಆನ್ಸರ್ ಕೂಡ ಇದೆ. ವಿದ್ಯಾರ್ಥಿಗಳೇ, ಇಂಗ್ಲೀಷು ನನ್ನ ಸಬ್ಜೆಕ್ಟು. 100% 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, ಜೊತೆಗೆ ಗ್ರಾಮರು. 100% ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರೋದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸನ್ನು ನೀಡಿರ್ತೇನೆ. ಕೂತ್ಕೊಂಡು ಓದ್ಕೊಂಡ್ರೆ ಪ್ರಿಪೇಟರಿ ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ಯಾಕೆಂದರೆ ಪ್ರಿಪೇಟರಿನಲ್ಲಿ ಏನು ತೆಗಿತೀರೋ ಅದೇ ಹಿಂದೆ ಮುಂದೆ ನಿಮ್ಮ ಆನ್ಯುವಲ್ ಎಕ್ಸಾಮಿನ ರಿಸಲ್ಟ್ ಆಗೋದಷ್ಟೇ. ಈಗ ಇಂಗ್ಲೀಷ್ 80ಕ್ಕೆ 60 ತಗೊಂಡ್ರೆ ಆನ್ಯುವಲ್ ಎಕ್ಸಾಮ್ ಒಂದು 65 ಅಥವಾ ಒಂದು 58 ಹಿಂದೆ ಮುಂದೆ ಆಗುತ್ತೆ. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಹಾರ್ಡ್ ವರ್ಕ್ ಮಾಡಿದವನೇ ಗೆದ್ದು ಹೋಗೋದು. ಸ್ಮಾರ್ಟ್ ವರ್ಕ್ ಮಾಡಿದವನು ಪಾಸ್ ಮಾಡ್ತಾನೆ. ಸ್ಮಾರ್ಟ್ ವರ್ಕ್ ಮಾಡಿದವರು ಕೆಲವೊಮ್ಮೆ ಯಾವಾಗ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಅಂದರೆ, ಪೂರ್ತಿ ಹಾರ್ಡ್ ವರ್ಕ್ ವರ್ಷ ಇಡೀ ಮಾಡಿರ್ತಾರೆ, ಎಕ್ಸಾಮ್ ಮೂಮೆಂಟಲ್ಲಿ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಓನ್ಲಿ ದೇ ಫೋಕಸ್ ಆನ್ ಮೋರ್ ವೇಟೇಜ್ ಚಾಪ್ಟರ್ಸ್. ಅದನ್ನು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಯಾವಾಗ? ಡ್ಯೂರಿಂಗ್ ಎಕ್ಸಾಮ್ಸ್. ಯಾಕಂದರೆ ಬೇರೆವೆಲ್ಲ ತಲೆಯಲ್ಲಿ ಇರ್ತಾವಲ್ವ. ಬನ್ನಿ ಈಗ ನಾವು ಪಾರ್ಟ್ ಡಿ 5 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. 2 ರೀತಿ 5 ಮಾರ್ಕ್ ಕ್ವಶನ್ಸ್ ಇದ್ದಾವೆ ಇಲ್ಲಿ. ಒಂದೇ ಕ್ವಶನಿಗೆ 5 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಒಂದೇ ಕ್ವಶನಲ್ಲಿ 5 ಕ್ವಶನ್ಸನ್ನು ಕೇಳಿರ್ತಾರೆ. ಅಂಥ ಪ್ರಶ್ನೆಗಳು ಬಹಳ ಬರ್ತವೆ ನಿಮ್ಮ ಎಕ್ಸಾಮಿಗೆ. ಅದು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾನೆ. ಡಬಲ್ ಫರ್ಟಿಲೈಸೇಷನ್ ಈಸ್ ಎ ಯೂನಿಕ್ ಇವೆಂಟ್ ಟೇಕಿಂಗ್ ಪ್ಲೇಸ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಇದೆ. ಕಡಿಮೆ ಅಂದರೆ ಒಂದು 20 ಲೈನು ಬರೀಬೇಕು ನೀವು. 5 ಮಾರ್ಕ್ಸ್ ಬೇಕು ಅಂದರೆ ತಾವುಗಳು ನೋಡ್ಬೋದು ಇಲ್ಲಿ ಆನ್ಸರನ್ನು. ಆಯಿತಾ? ತೋರಿಸ್ತೀನಿ, ನಿಮ್ಮ ನೀಟಾಗಿ ನೋಡ್ಕೊಳ್ಳಿ ಆನ್ಸರ್ ಇದು. ಯಾಕಂದರೆ ಬಹಳ ಜನ ಸರ್ 1 ಲೈನ್ 2 ಲೈನ್ ಬರೆದು ಇದಕ್ಕೆ ಯಾಕೆ ಮಾರ್ಕ್ಸ್ ಬಂದಿಲ್ಲ ಅಂತಾರೆ. ಇದಿಷ್ಟು ಬರೀಬೇಕು ಸರ್. ಆನ್ಸರ್ ಕಾಣ್ತಾ ಇದೆಯಾ? ಬನ್ನಿ.
ಬಿ ಅರೇಂಜ್ ದಿ ಫಾಲೋಯಿಂಗ್ ಟರ್ಮ್ಸ್ ಇನ್ ಕರೆಕ್ಟ್ ಡೆವಲಪ್ಮೆಂಟ್ ಸೀಕ್ವೆನ್ಸ್ ಅಂತ ಇದೆ. ಪೋಲನ್ ಗ್ರೇನ್ ಹೌದಲ್ವಾ, ಇದನ್ನು ಬರೆದಿದ್ದಾರೆ ಬಿಡಿ. ನೀ ಡಯಾಗ್ರಾಮ್ ಆಫ್ ವ್ಯೂ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಇದಾಗಿರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿದರೆ ನಿಮ್ಮ ಮೂತ್ರ ಜನಾಂಗ ಆಗಿರುತ್ತೆ, ಪೆನಿಸ್ ನಿಮ್ಮದು. ಮಾಡಲ್ 1ನಲ್ಲಿ ಅದು ಕೇಳಿದ್ದಾರೆ ಗಂಡು ಮಕ್ಕಳಿಗೆ. ಇಲ್ಲಿ ಹೆಣ್ಣು ಮಕ್ಕಳ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಕೇಳಿರುವಂಥದ್ದು. ಇವೆಲ್ಲ ಸೇಮ್ ಇರುತ್ತೆ ಆಯಿತಾ. ಪಾರ್ಟ್ಸ್ ಕರೆಕ್ಟಾಗಿ ಬರಿಬೇಕಾಗಿರುತ್ತೆ ತಗೊಳ್ಳೋ ಎಕ್ಸಾಮಲ್ಲಿ ಆಯಿತಾ. ಯೂರಿನ್ ಮಾಡುವ ಪ್ಲೇಸೇ ಬೇರೆ ಆಗಿರುತ್ತೆ, ಸೆಕ್ಷುಯಲ್ ಪ್ಲೇಸೇ ಬೇರೆದಾಗಿರುತ್ತೆ. ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ರೆಪ್ರೆಸೆಂಟ್ ಸಿಸ್ಟಮೆಟಿಕಲಿ ದ ರಿಸಲ್ಟ್ ಆಫ್ ಒನ್ ಜೆನಿ ಇಂಟರ್ಯಾಕ್ಷನ್ ಬಿಟ್ವೀನ್ ಪ್ಯೂರ್. ಇದು ಭಾಳ ರಿಪೀಟ್ ಆಗಿರುವಂಥ ಕ್ವಶನ್ ಕಣ್ರಿ. 37 ಕ್ವಶನ್ ಇದೆ ಅಲ್ವಾ. ಭಾಳ ಸಲ ಅಂದರೆ ಭಾಳ ಸಲ ರಿಪೀಟ್ ಆಗಿದೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಈಸಿಯಾಗಿ ತಗೋಬೇಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ ಬರ್ತು. ಬನ್ನಿ ಈಗ ನಾವು ಕ್ವಶನ್ ನಂಬರ್ 38ಗೆ ಕೂಡ ಹೋಗುವ. ದಿ ಇಮ್ಯುನೇರೇಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್ ಅಂತ ಇದೆ. ಅದರದ್ದು ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಆರ್ ಆಸ್ ಫಾಲೋಸ್ ಅಂತ ಇದೆ. ದ ಕೋಡ್ ಈಸ್ ಟ್ರಿಪ್ಲೆಟ್, ಜೆನೆಟಿಕ್ ಕೋಡ್ ಈಸ್ ಡಿಜೆನರೇಟೆಡ್, ದ ಕೋಡ್ ಈಸ್ ಜನರಲಿ ಯೂನಿವರ್ಸಲ್. ಹೌದಲ್ವಾ. AUG ಹ್ಯಾಸ್ ಡ್ಯುಯಲ್ ಫಂಕ್ಷನ್ಸ್. ಇವೆಲ್ಲವೂ ಕೂಡ ತಗೊಳ್ಳು ನೋಡ್ಕೋಬಹುದಾಗಿದೆ. ಕ್ವಶನ್ ನಂಬರ್ 39 ನೋಡೋಣ. ನೇಮ್ ದಿ ಗ್ರೂಪ್ ಆಫ್ ಜೆನೀಸ್ ದಟ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಇನ್ ನಾರ್ಮಲ್ ಸೆಲ್ಸ್ ದಟ್ ಕುಡ್ ಲೀಡ್ ಟು ಕ್ಯಾನ್ಸರ್ ಅಂತ ಇದೆ. ಅದರಲ್ಲಿ 5 ಕ್ವಶನ್ ಕೇಳಿದ್ದಾರೆ ಇಲ್ಲಿ. ವಿಚ್ ಟೆಕ್ನಿಕ್ ಆರ್ ಯೂಸ್ಫುಲ್ ಇನ್ ಡಿಟೆಕ್ಟಿಂಗ್ ಕ್ಯಾನ್ಸರ್ಸ್ ಆಫ್ ಇಂಟರ್ನಲ್ ಆರ್ಗನ್ಸ್? ವೈ ಆರ್ ಕ್ಯಾನ್ಸರ್ ಪೇಷಂಟ್ಸ್ ಆಫನ್ ಗಿವ್ ಇಂಟರ್ಫೆರಾನ್ ಆ್ಯಸ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಂತ. ನೋಡಿ, ABC ಹೀಗೆ ಕ್ವಶನ್ ನಂಬರ್ 39ನಲ್ಲಿ ನೋಡಿದಾಗ ನಾವು ABCDE ಹೌದಾ. ಕೆಲವೊಂದು ಪ್ರಶ್ನೆಗಳು 2 ಮಾರ್ಕ್ಸಿಗಿದೆ, ಅದು ಇಲ್ಲೇ ಡಿವೈಡ್ ಆಗಿರುತ್ತಪ್ಪ ಎಲ್ಲ ಒಂದು ಕಡೆ. ಸಾರಿ, ಇದರಲ್ಲಿ ಪ್ರಿಂಟ್ ಬಿದ್ದಿಲ್ಲ, ಬೇಜಾರಾಗಬೇಡಿ ಆಯಿತಾ. ಒಂದು ಮಾರ್ಕ್ಸ್ ಕ್ವಶನ್, ಅದರಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳು ಇದ್ದಾವೆ. ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ಸ್ ಅಂತ ಇದೆ. ಇಷ್ಟು ತಾವುಗಳು ಬರೀಬೇಕಾಗಿರುತ್ತೆ ಅಲ್ಲಿ. ಎಕ್ಸ್ಪ್ಲೇನ್ ಆಯಿತಾ. DNA ಟೆಕ್ನಾಲಜಿ, ಜೆನಿ ಥೆರಪಿ, ಮಾಲಿಕ್ಯುಲರ್ ಡಯಾಲಿಸಿಸ್, ಇದನ್ನಷ್ಟು ಯಾವುದಿದು ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ಸ್. ಬನ್ನಿ ವಿದ್ಯಾರ್ಥಿಗಳೇ, ನೋಡ್ರೋ ಸಬ್ಜೆಕ್ಟ್ ನಮ್ಮದೇ ಆಗಿರ್ತಿದ್ರೆ ಇದು ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಎಲ್ಲೂ ಕೂಡ ನಿಮಗೆಲ್ಲ ತಮ್ಮ ಫುಲ್ಲು ಏನಂತೀರ ತಗೊಳ್ಳು ಸಿಗಲ್ಲ ಎಲ್ಲೂ ಕೂಡ ಹುಡುಕಿದರೆ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮಗಿರಲಿ. ನೇಮ್ ದಿ ಟೈಪ್ಸ್ ಆಫ್ ಇಂಟರ್ಯಾಕ್ಷನ್ಸ್ ಸೀನ್ ಇನ್ ಅಂತ ಇದೆ. ಕ್ಲೋನ್ ಫಿಶ್ ಲಿವಿಂಗ್ ಅಮಾಂಗ್ ದಿ ಟೆಂಟ್ಯಾಕಲ್ಸ್ ಆಫ್ ಸಿ ಅನಿಮೋನ್ ಅಂತ ಇದೆ. ಅದನ್ನು ಮೋನೋಸಲಿಸಮ್ ಅಂತ ಕರಿತೀವಿ. ಕಾಮನ್ ಸಲಿಸಮ್ ಅಂತ. ಕೋಯಲ್ ಆ್ಯಂಡ್ ಕುಕ್ಕು ಬರ್ಡ್ ಡ್ಯೂರಿಂಗ್ ದ ಬ್ರೀಡಿಂಗ್ ಸೀಸನ್ ಅಂತ ಇದೆ. ಇದು ನಮಗೆ ಫಸ್ಟ್ ಇಯರ್ PUC ಪಾಠ ಇತ್ತಲ್ವ, ಅರುಣೆ ಮೆಡಿಷನಲ್ ಕ್ರಿಪರಲ್ಲಿ ಇದರ ಬಗ್ಗೆ ಬಂದಿದೆ, ಕೊಕ್ಕೋ ಬರ್ಡ್ ಅವೆಲ್ಲ ಆಯಿತಾ. ನೋಡಿ, ಇಲ್ಲಿ 5 ಮಾರ್ಕ್ಸ್ ಇದಕ್ಕೆ. ಕ್ವಶನ್ ನಂಬರ್ 41ಗೆ 5 ಕ್ವಶನ್ಸ್ ಇದೆ. ABCDE ಎಲ್ಲ 1 ವರ್ಡ್ ಆನ್ಸರ್. 5 ಮಾರ್ಕ್ಸು. ಇಮ್ಯಾಜಿನ್ ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 200 ಅಂತ ಇದೆ ಆಯಿತಾ. ಈಸಿ ಕಣ್ರಿ. ಬಯೋ ನೋಡಿರಿ ಸರ್, ವರ್ಷ ನಾನು ನೋಡ್ದಂಗೆ ವಿದ್ಯಾರ್ಥಿಗಳು ಔಟ್ ಆಫ್ ಮಾರ್ಕ್ಸನ್ನು ತೆಗೀತಾ ಹೋಗ್ತಾ ಇದ್ದಾರೆ. ಭಾಳ ಔಟ್ ಆಫ್ ಮಾರ್ಕ್ಸ್ ಬರುವಂಥದ್ದು ಅದು ಬಯೋ ಸಬ್ಜೆಕ್ಟಲ್ಲೇ ಆಗಿರುತ್ತೆ. ನೆಕ್ಸ್ಟು ನಮ್ಮ ಕೆಮಿಸ್ಟ್ರಿ ಆಗಿರುತ್ತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ನೀಟಲ್ಲಿ ಟಾರ್ಗೆಟು ಬಯೋ ಮಾಡಿರ್ತಾರೆ. ಯಾಕಂದರೆ ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆನ್ಸರ್. ಯಾವುದೇ ಫಿಸಿಕ್ಸು ಕೆಮಿಸ್ಟ್ರಿ ನನಗೆ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಇದು ಇಷ್ಟಪಟ್ಟು ಓದ್ತಾ ಇರ್ತಾರೆ. ಎಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಅಂತ ಹೇಳಿದರೆ ಅದು ಕಷ್ಟಪಟ್ಟು ಓದುವಂಥದ್ದು, ಇದು ಇಷ್ಟಪಟ್ಟು ಪ್ರೀತಿಯಿಂದ ಓದುವಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಯಾವುದು? ಬಯೋ. ಯಾಕಂದರೆ ಇದು ನಮ್ಮ ಒಂದು ಸರೌಂಡಿಂಗ್ ಬಗ್ಗೆ, ನಮ್ಮ ಬಗ್ಗೆ, ನಮಗೆ ಬೇಕಾಗಿರೋ ಬಗ್ಗೆ ಮಾತಾಡ್ತಾ ಇರುತ್ತೆ. ಕೆಲವೊಮ್ಮೆ ಮಜಾನೂ ಕೂಡ ಕೊಡ್ತಾ ಇರುತ್ತೆ. ಪಾರ್ಟ್ ಈ ವಿದ್ಯಾರ್ಥಿಗಳೇ ಫಾರ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಓನ್ಲಿ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಇದು ನಮಗಲ್ಲ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಏನಾದರೂ ತೊಂದರೆ ಇದ್ದಲ್ಲಿ, ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅಥವಾ ನಮ್ಮ ಮೇಲ್ ಐಡಿಗೆ ತಾವುಗಳು ಕಾಂಟ್ಯಾಕ್ಟನ್ನು ಮಾಡಬಹುದಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ಮಾಡಲ್ 1, ಮಾಡಲ್ 2, ಮಾಡಲ್ 3 3 ಕ್ವಶನ್ ಪೇಪರ್ಗಳನ್ನು ವಿತ್ ಫುಲ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಪ್ರಿಪೇಟರಿ ಎಕ್ಸಾಮಿಗೂ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.